ಉಜ್ಜೀವ ವಾಕ್ಯಗಳಿಗೆ ಸ್ವಾಗತ. ಬಹಳ ಜನರಲ್ಲಿ ನಾವು ಗಮನಿಸುವಾಗ ವಿಶೇಷವಾಗಿ ಸ್ವಸ್ಥತೆ ಅಂದರೆ ದೇಹಕ್ಕೆ ಬೇಕಾದ ಸ್ವಸ್ಥತೆಯ ಬಗ್ಗೆ ಯೋಚಿಸುತ್ತಾರೆ. ಇಲ್ಲಿಯೂ ಕೂಡ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಗಮನಿಸುವಾಗ ಕೆಲವರು ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಯೇಸುವಿನ ಬಳಿಗೆ ತಂದರು. ಆದರೆ ಗುಂಪು ಇರುವುದರಿಂದ ಆ ಮನೆಯೊಳಕ್ಕೆ ಹೋಗಲಾರದೆ ಯೇಸು ಇದ್ದ ಸ್ಥಳದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿದರು. ಇಲ್ಲಿ ಗಮನಿಸುವುದಾದರೆ ಆತ್ಮೀಯ ರೋಗ ಗುಣವಾಗುವುದರ ಬಗ್ಗೆ ಯೋಚಿಸಿರಲಿಲ್ಲ. ಆದರೆ ಅವರಿಗಿದ್ದ ನಂಬಿಕೆ ನೋಡಿ ಪಾರ್ಶ್ವವಾಯು ರೋಗಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಅಲ್ಲಿನ ಜನರಲ್ಲಿ ಶಾಸ್ತ್ರಿಗಳು ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ, ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡದ್ದು ತಿಳಿದು ಕರ್ತನು ತನ್ನ ಆತ್ಮದಲ್ಲಿ ತಿಳಿದುಕೊಂಡನು. ಯಾಕೆಂದರೆ ಕರ್ತನು ಸರ್ವವನ್ನು ತಿಳಿದವನಾಗಿದ್ದಾನೆ. ಕೀರ್ತನೆ 139 1-2 ವಚನಗಳನ್ನು ಗಮನಿಸುವಾಗ ಆತನು ದೂರದಿಂದಲೇ ಆಲೋಚನೆಗಳನ್ನು ಬಲ್ಲವನಾತನಾಗಿದ್ದಾನೆ. ಆತನಿಗೆ ಕೂತುಕೊಳ್ಳುವುದು ಏಳುವುದು ಸಹ ಎಲ್ಲವೂ ಕೂಡ ತಿಳಿದದೆ ಎಂಬುದಾಗಿ ಗಮನಿಸಬಹುದಾಗಿದೆ. ಆದ ಕಾರಣ ಹೀಗೆ ಅವರು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಆತನು ತನ್ನ ಆತ್ಮದಲ್ಲಿ ನೊಂದುಕೊಂಡನು. ಹೀಗೆ ಆತನು ಯಾವುದು ಸುಲಭ ಅಂದರೆ ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ. ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ಅವರಿಗೆ ತಿಳಿಯಲಿಲ್ಲ. ನಂಬಿಕೆ ಇತ್ತು, ಆದರೆ ಆತ್ಮಕ್ಕೆ ಹಿಡಿದ ರೋಗದ ಸ್ವಸ್ಥತೆಯ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ಇಂದು ಪ್ರಿಯ ಓದುಗನೇ, ನಿನ್ನಲ್ಲಿ ನಂಬಿಕೆ ಕರ್ತನ ಮೇಲೆ ಇರಬಹುದು. ನಂಬಿಕೆ ಇದ್ದರೆ ಸಾಲದು. ಪಾಪ ಗುಣವಾಗದ ರೋಗದ ಬಗ್ಗೆ ತಿಳಿದುಕೋ. ಈಗಲೇ ನೀನು ಆತನನ್ನು ಸ್ವೀಕರಿಸು. ನಿನ್ನ ಪಾಪದ ಬಗ್ಗೆ ಕರ್ತನು ತನ್ನ ರಕ್ತದಿಂದ ತೊಳೆಯುವನಾಗಿದ್ದಾನೆ. ನಿನ್ನ ಪಾಪದ ಕುರಿತು ಆತನು ಸಂಪೂರ್ಣವಾಗಿ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿರುವಂಥ ಕರ್ತನಾಗಿದ್ದಾನೆ. ಆತ್ಮನ ಬಿಡುಗಡೆ, ಆತ್ಮನಿಗೆ ಬೇಕಾದಂಥ ಸ್ವಸ್ಥತೆಯನ್ನು ನೀನು ಹೊಂದಿಕೋ. ಆ ನಿತ್ಯ ರಾಜ್ಯಕ್ಕೆ ಸಿದ್ಧನಾಗು. ನಂತರ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗೆಂದು ಹೇಳಿದನು ಆ ರೋಗಿಗೆ. ಅವನು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಎಲ್ಲರೂ ಬೆರಗಾಗಿ ಇದುವರೆಗೆ ನಾವು ಇಂಥದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ದೇವರನ್ನು ಕೊಂಡಾಡಿದರು. ಕರ್ತನಲ್ಲಿ ನಂಬಿಕೆ ಇಟ್ಟಾಗ ದೈಹಿಕವಾಗಿ ಆತ್ಮಿಕವಾಗಿ ಆತನು ಬಿಡುಗಡೆ ಕೊಡುತ್ತಾನೆ. ಪ್ರಿಯ ಮಿತ್ರನೇ, ದೇವರು ನಿನ್ನ ಕುಟುಂಬವನ್ನು ಆಶೀರ್ವದಿಸಿ ನಿನ್ನ ಆತ್ಮಿಕವಾದಂಥ ಸ್ವಸ್ಥತೆಯ ಬಗ್ಗೆ ದೇವರು ಗುಣವನ್ನು ಕೊಟ್ಟು ನಿನ್ನ ಕುಟುಂಬಕ್ಕೆ ಬೇಕಾದಂಥ ಆಶೀರ್ವಾದಗಳು ಸುವರಗಳಿಂದ ಹೇರಳವಾದಂಥ ತನ್ನ ಕೃಪೆಯಿಂದ ನಿನ್ನನ್ನು ಆಶೀರ್ವದಿಸಿ ನಡೆಸಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಯಾರಾದರೂ ನಮ್ಮ ಚಾನಲ್ ನೋಡುತ್ತಾ ಇರುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ. ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್.